ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತೇನು ಅರ್ಲಿ ಮಾರ್ನಿಂಗ್ ಇಷ್ಟು ಬೇಗ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇಟ್ಸ್ ನಥಿಂಗ್, ಒಂದು ಜಸ್ಟ್ ಮದುವೆ ಇತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಮದುವೆ ಎಲ್ಲಿ ಅಂತ ಆನ್ ದ ವೇ ಹೋಗ್ತಾ ತಿಳಿಸ್ತೀನಿ. ದೆನ್ ಕೀಪ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಸೊ ಈಗ ನ್ಯೂಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನ ನಾನು ಸರಿ ಮಾಡ್ಕೋತೀನಿ. ದೆನ್ ಮಚ್ ಲವ್ ಫ್ರಮ್ ಯು ಗಾಯ್ಸ್ ಅಂತ ಭಾವಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಸೊ ಆನ್ ದ ವೇ ಹೋಗ್ತಾ ಯಾರ್ದು ಮದುವೆ, ಏನಕ್ಕೆ, ಎಲ್ಲಿರೋದು ಅಂತೆಲ್ಲ ಗೊತ್ತಾಗುತ್ತೆ. ಕೀಪ್ ವಾಚಿಂಗ್. ಇವತ್ತು ನಾನು ವೇರ್ ಮಾಡಿರೋ ಔಟ್ಫಿಟ್ ಇದೆ. ಸೊ ಮದುವೆಗೆ ಸ್ವಲ್ಪ ಮೆಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ 5 o'clock ಎದ್ದು ಹರಿಬರಿಯಲ್ಲಿ ಸ್ನಾನ ಮಾಡಿ, ಸೋಲಾರ್ ಬೇರೆ ಬರ್ತಾ ಇರಲಿಲ್ಲ. ಸೊ ಆದರೂ ತಣ್ಣೀರು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಅದಕ್ಕೆ ಎಲ್ಲ ಇಲ್ಲೇ ಅಂಡಿದೆ. ಬನ್ನಿ ಗಾಯ್ಸ್ ಹೊರಡುವ. ಕಮ್ ಲೆಟ್ಸ್ ಗೋ. ಟೋನಿ ಬಾಯ್ ಬಾಯ್. ಟೋನಿ ಚಿಕನ್ ಅಂತಾಡ. ಗುಡ್ ಬಾಯ್. ಸೊ ರೋಡೆಲ್ಲ ಆಯ್ಕೊಂಬಂದೆ ನಾನು ನೋಡ್ತಾ ಇದ್ದೀನಿ. ಸೊ ಆನ್ ದ ವೇ ಹೋಗ್ತಾ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಕ್ಲಾಸ್ ಹತ್ರ ಹೋಗಬೇಕು, ಯಾಕಂದರೆ ನಾನು ಜುಮ್ಕಾ ಹಾಕಿರೋದ್ರಿಂದ ಹೆಲ್ಮೆಟ್ ಹಾಕ್ಕೊಳ್ಳೋಕ್ಕಾಗ್ತಾಯಿಲ್ಲ, ತಲೆ ಬೇರೆ ನೋವಾಗ್ತಾಯಿದೆ. ಸೊ ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗೋದ್ರಿಂದ ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಕ್ಲಾಸ್ ಹತ್ರ ಹೋಗಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಅಲ್ಲಿ ಇಷ್ಟೊತ್ತವರೆಗೂ ಕಾಯ್ದು ಕ್ಲಾಸ್ ಕಡೆ ಬಂದಾಯಿತು. ವೆಯ್ಟ್ ಮಾಡ್ತಾನೆ ಇದ್ದೆ. ಈಗ ಬಂದಾದಮೇಲೆ ಕ್ಲಾಸ್ ಕಡೆ ಬಂದು ಇದೇ ನನ್ನ ಔಟ್ಫಿಟ್. ಸಿಂಪಲ್, ಚೆನ್ನಾಗಿದೆಯಾ? ಆ್ಯಕ್ಚುಲಿ ನಾವು ಮುಹೂರ್ತಮ್ಗೆ ಹೋಗ್ತಾ ಇರೋದು. ದೆನ್ ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಮೇಕಪ್ ಅಂತೂ ಮಾಡಿಲ್ಲ, ನೋಡ್ತಾ ಇದ್ದೀರಾ. ಸಿಂಪಲ್ ಮೇಕಪ್. ಯೂಶ್ವಲಿ ಫ್ರಮ್ ಚೈಲ್ಡ್ಹುಡ್ ಡೇಸ್ ಟು ಟಿಲ್ ನೌ ನನಗೆ ಮೇಕಪ್ ಅಂದ್ರೇ ಐ ಡೋಂಟ್ ಲೈಕ್. ಈಗೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ವೆನ್ ಇಟ್ ಈಸ್ ನೆಸೆಸರಿ ಅಷ್ಟೇ. ಲೈಕ್ ಶೂಟ್ಸ್ ಇದ್ದಾಗ, ಡ್ಯಾನ್ಸ್ ಶೂಟ್ಸ್, ಸಮ್ ಶೂಟ್ಸ್ ಇದ್ದಾಗಲ ಅಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಐ ವೋಂಟ್ ಡೂ ಮೇಕಪ್ ಎನಿಥಿಂಗ್. ಜಸ್ಟ್ ಐ ವಿಲ್ ಅಪ್ಲೈ ಒನ್ ಕ್ರೀಮ್, ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ ಬಾಮ್. Usually I won't do makeup. So many of them asking why you don't do makeup. Literally I don't like to apply makeup on my face. So the reason I won't chuma I won't do all these shits and all. When it is necessary I will do. Okay. ಹೇಗಿದೆ ನನ್ನ ಔಟ್ಫಿಟ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. Until then keep watching. ದೆನ್ ನಿಮ್ಗೆ ಇನ್ನೂ ಇದೆ ನನ್ನ ಬಗ್ಗೆ ಎಲ್ಲ ಹೇಳೋಕ್ಕೆ. ನೌ ಐ ಸ್ಟಾರ್ಟೆಡ್ ಟು ಬಿ ಹ್ಯಾಸ್ ಎ ಗರ್ಲಿ. ನಾನು ಈಗೀಗ ಟರ್ನ್ ಓವರ್ ಆಗಿದ್ದೀನಿ ಗರ್ಲಿ ಥರ ಇರೋಕ್ಕೆ. ಬಿಫೋರ್ ಆ್ಯಂಡ್ ಆಲ್ ಐ ವಾಸ್ ಲಿಟ್ರಲಿ ಲೈಕ್, ಯು ಗಾಯ್ಸ್ ವಿಲ್ ನೋ ಸಮ್ ಅದರ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನನ್ನ ಹೇಗಿದ್ದೆ, ನನ್ನ ರುಟೀನ್ ಏನು, ನನ್ನ ಲೈಫ್ ಸ್ಟೈಲ್ ಏನು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೆಲ್ಲ ನೋಡ್ಬೇಕು. ಇಟ್ಸ್ ಆಲ್ರೆಡಿ ಟೈಮ್. ಇದೆ ಗಾಯ್ಸ್ ಮದುವೆ.
ಟು ಸರ್ವೈವ್ ಆ್ಯಸ್ ಎ ಗರ್ಲ್. ಲಿಟ್ರಲಿ ನನಗೆ ಈಗ ಗೊತ್ತಾಗ್ತಿದೆ, ಟ್ರೆಡಿಷ್ನಲ್ ವೇರ್ ಮಾಡಿದರೆ ನಿಜವಾಗ್ಲೂ ಅದನ್ನೆಲ್ಲ ಹಾಕ್ಕೊಂಡು ತಡೆಯೋ ಕೆಪಾಸಿಟಿ ಅಂತೂ ನನಗೂ ತುಂಬ ಕಷ್ಟ ಆಗ್ತಿದೆ. ಗಾಡಿಯಲ್ಲಿ ಬರ್ತಾ ಇನ್ಸಿಡೆಂಟ್ ಏನಾಯಿತು ಗೊತ್ತಾ, ನನ್ನ ವೇಲ್ ಲಿಟ್ರಲಿ ವೀಲ್ ಹತ್ರ ಸಿಗಾಕೋಬಿಟ್ಟಿದೆ. ನಾನು ನೋಡ್ಕೊಂಡೇ ಇಲ್ಲ, ಯಾವುದೋ ಟೆನ್ಷನಲ್ಲಿ ಗಾಡಿ ಓಡಿಸ್ಕೊಂಡು ಬಂದು ಟೈಮ್ ಬೇರೆ ಆಗೋಗಿದೆ. ಇನ್ನೂ ನಾವು ಹೋಗಿಲ್ಲ, ಫೋನ್ ಮೇಲೆ ಫೋನ್ ಬರ್ತಿದೆ, ಆದರೂ ನಾವು ಇನ್ನೂ ರೀಚ್ ಆಗಿಲ್ಲ ಲೊಕೇಶನ್ಗೆ ಅನ್ನೋ ಗಾಬರಿಯಲ್ಲೇ ನಾನಿದ್ದೆ. ಅದನ್ನು ನೋಡ್ಕೊಂಡಿಲ್ಲ. ಬಟ್ ಯಾವುದೋ ಒಂದು ಅಕ್ಕ ನನ್ನ ಲೈಫ್ನ ಸೇವ್ ಮಾಡಿದ್ರು. ನಾನು ಎಲ್ಲರಿಗೂ ಹೇಳ್ತಾಯಿದ್ದೆ ವೇಲ್ ಸರಿ ಮಾಡ್ಕೊಳ್ಳಿ, ಲೈಕ್ ಯಾರಾದರೂ ಹೋಗ್ತಾಯಿದ್ದೆ ಅವ್ರದ್ದು ಏನಾದರೂ ದುಪ್ಪಟ್ಟ ಸಿಗಾಕೋತಾ ಇದ್ದರೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಇವತ್ತು ನನ್ನ ಲೈಫ್ನ ಒಬ್ಬರು ಸೇವ್ ಮಾಡಿದ್ರು. ಸೊ ಅದಕ್ಕೆ ಆದಷ್ಟು ಒಳ್ಳೇದು ಮಾಡಿದ್ರೆ ನಮಗೊಂದಲ್ಲ ಒಂದಿನ ದೇವರು ಎಲ್ಲಾದರೂ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅನ್ನೋದು ಇದಕ್ಕೆ ರಿಯಲ್ ಇನ್ಸಿಡೆಂಟು. ಇಲ್ಲಿ ಬಂದರೆ ಆಲ್ರೆಡಿ ಎಲ್ಲ ಮುಗ್ದೋಗಿದೆ. ನೋಡ್ತಾ ಇದ್ದೀರ, ಊಟಕ್ಕೆ ಹೋಗಿ ತಿರ್ಗಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಈಗ ಮೇಲೆ ಬಂದಿದ್ದೀನಿ. ರೆಸ್ಟ್ ರೂಮ್ ಹೋಗಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಹೋಗೋಣ. ಸೊ ಮಾರ್ನಿಂಗ್ಗೆ ಮುದ್ದೆ ಮಾಡಿದ್ದೆ. How is it? It's nice. ತಿನ್ನೋಕ್ಕಾಗ್ತಾ ಇಲ್ಲ, ನನಗೂ ತಿನ್ನೋಕ್ಕಾಗ್ತದೆ. ಎಷ್ಟು ವೇಸ್ಟ್ ಮಾಡಿದ್ದೀನಿ ಇವ್ರು ನೋಡಿ, ಎಷ್ಟು ವೇಸ್ಟ್ ಮಾಡಿದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಗೈಸ್ ಐಸ್ ಕ್ರೀಮ್. ಬಿದ್ದೋಗ್ಬಿಟ್ಟೆ ಗಾಯ್ಸ್. ಫೈನಲಿ ಮದುವೆ ಎಲ್ಲ ಮುಗೀತು ಗಾಯ್ಸ್. ಊಟನೂ ತಿಂದಾಯಿತು, ಭರ್ಜರಿ ಬ್ಯಾಟಿಂಗ್ ಮಾಡಿದೆ. 2 ಡೇಸ್ ಊಟ ಮಾಡಿರಲಿಲ್ಲಲ್ಲ, ಅದೆಲ್ಲ ಸೇರ್ಸ್ಕೊಂಡು ಇವತ್ತು ಮಾಡಿಬಿಟ್ಟೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅನ್ನ ನೋಡಿ ಗಾಯ್ಸ್, ಎಸ್ಕೇಪ್ ಆಗಬೇಕು. ಎಲ್ಲೋ ಆದರೂ ಅಲ್ಲಿ ಗಾಯ್ಸ್ ವೈಟ್ ಕಲರ್. ಇವ್ರು ಬೇರೆ ಗಾಡಿನ ನಿಧಾನ ಕೊಡಿಸಿ.